ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ಯೋಚನೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ತಪ್ಪು ಮಾಡಿದ್ದವ್ರನ್ನ ಶಿಕ್ಷಿಸ್ತಾ ಇತ್ತು. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಸಮಾಜದ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅದರ ಪರಿಣಾಮ ತಲುಪ್ತಾ ಇಲ್ಲ, ಆತನ ಕುಟುಂಬದ ಸದಸ್ಯರಿಗೂ ಕೂಡ ಅದರ ಪರಿಣಾಮ ತಲುಪ್ತಾ ಇತ್ತು. ಆದ್ದರಿಂದ ತಪ್ಪು ಮಾಡುವವರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣ. ಇದರಿಂದ ಸಮಾಜದಲ್ಲಿ ಎಲ್ಲರಿಗೂ ಶ್ರೀಮಂತರಾಗಬೇಕನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಶ್ರೀಮಂತರಾಗುವುದರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗುವುದರಲ್ಲಿ ಏನು ತಪ್ಪಿಲ್ಲ. ಆದರೆ ಯಾವ ದಾರಿಯಲ್ಲಿ ಹೋಗ್ತೀರ ಅನ್ನೋದು ಬಹಳ ಮುಖ್ಯವಾದದ್ದು. ಇನ್ನೊಬ್ಬನ ಜೇಬಿ ಕೈ ಹಾಕಿ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತನಾದರೆ ನನ್ನ ಅನಿಸಿಕೆಯಲ್ಲಿ ಅದರಿಂದ ಸಂತಸ ಎಂದೂ ಬರಲ್ಲ. ಸಮಾಜದ ಗೌರವ ಇರಬಹುದು, ಆದರೆ ಸಂತಸ ಇರಲ್ಲ, ನಿದ್ದೆ ಬರಲ್ಲ. ನಾನು ನೋಡಿದ್ದೇನೆ ಭಾಳಷ್ಟು ವ್ಯಕ್ತಿಗಳು ಶ್ರೀಮಂತರಾದವರನ್ನು. ಇದು 5-6 ತಿಂಗಳ ಹಿಂದ್ಗಡೆ ಒಂದು ಟಿ ವಿ ಪ್ರೋಗ್ರಾಮ್ ನ್ಯೂಸ್ ಐಟಮ್, ಒಬ್ಬ ಹಿರಿಯ ರಾಜಕಾರಣಿಯ ಮನೆಯನ್ನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ದಾಳಿ ಮಾಡ್ತಾರೆ. 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಕಬಾಟಲ್ಲಿಟ್ಟಿದ್ದನ್ನು ತೋರಿಸ್ತಾರೆ. ಅದನ್ನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಜಪ್ತಿ ಮಾಡ್ತಾರೆ. ಆ ಹಣ ಮುಂದೆ ಆತನಿಗೆ ವಾಪಸ್ ಹೋಗಲ್ಲ. ಆತನಿಗೆ ಖುಲಾಸೆ ಆಗ್ಬೋದು, ಆದರೆ ಆ ಹಣ ವಾಪಸ್ ಹೋಗಲ್ಲ. ಯಾಕೆಂದರೆ ಹಣದ ಲೆಕ್ಕ ಇನ್ಕಮ್ ಟ್ಯಾಕ್ಸಿಗೆ ಕೊಟ್ಟಿಲ್ಲ, ತೆರಿಗೆ ಕಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ದಿನನಿತ್ಯ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ನಗದು ಮನೆಯಲ್ಲಿದ್ದರೆ ಮಕ್ಕಳು ಏನಾಗ್ಬೋದನ್ನೋ ಯೋಚನೆ ಅವರಲ್ಲೂ ಇದ್ದೇ ಇರ್ತದೆ. ಅದರಿಂದಾಗಿ ನಿದ್ದೆ ಬರಲ್ಲ. ಬಂಧುಗಳೇ, ಇದಕ್ಕೆ ಕಾರಣ ಏನಂತ ನಾನು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು, ಇದಕ್ಕೆ ಕಾರಣ ಒಂದು ರೋಗ, ಅದರ ಹೆಸರು ದುರಾಸೆ. ಈ ದುರಾಸೆಗೆ ಮದ್ದಿಲ್ಲ, ಎಲ್ಲ ರೋಗಕ್ಕೂ ಮದ್ದಿದೆ. ಕ್ಯಾನ್ಸರಿಗೆ ಮದ್ದಿದೆ, ಟ್ಯೂಬರ್ಕ್ಯುಲೋಸಿಸ್ಗೆ ಮದ್ದಿದೆ, ಕೋವಿಡ್ಗೆ ಮದ್ದಿದೆ, ಎಲ್ಲ ರೋಗಕ್ಕೂ ಮದ್ದಿದೆ. ಆದರೆ ದುರಾಸೆ ಅನ್ನೋ ರೋಗಕ್ಕೆ ಮದ್ದಿಲ್ಲ. ದುರಾಸೆಗೆ ಮಿತಿ ಕೂಡ ಇಲ್ಲ. ಎಷ್ಟು ಮಾಡಿದ್ರೂ ಸಾಲಲ್ಲ, ಮತ್ತು ಬೇಕು ಅನ್ನೋ ಒಂದು ರೋಗ. ನಮ್ಮ ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ, ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ರೋಗ. ನಿಮಗೆ ನಾನು ಉದಾಹರಣೆ ಕೊಡ್ತೇನೆ. ನಮ್ಮ ದೇಶದಲ್ಲಿ ಹಲವಾರು ಹಗರಣಗಳು ನಡೆದಿದ್ದೇವೆ. ಅದರಲ್ಲಿ ಏನಾಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದರಲ್ಲಿ ನಿಮ್ಗೆ ಅರ್ಥ ಆಗ್ಬೋದು ಎಷ್ಟೊಂದು ಅಭಿವೃದ್ಧಿ ದುರಾಸೆ ಆಗಿದೆ ಅನ್ನೋದು. 50ನೇ ದಶಕದಲ್ಲಿ 100 ಹಗರಣಗಳು ನಡೆದಿದ್ದು. ಅದರಲ್ಲಿ ಒಂದು ಉದಾಹರಣೆ ಕೊಡ್ತೇನೆ, ಜೀಪ್ ಹಗರಣ ಅಂತ. ಹೊರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದ ಕೆಲವರು 52 ಕೋಟಿ ರೂಪಾಯಿ ಕೊಳ್ಳುವವರು. 50ನೇ ದಶಕದಲ್ಲಿ ಕೋಟ್ಯಾಧೀಶರಿರಲಿಲ್ಲ, ಲಕ್ಷಾಧಿಪತಿಗಳು ಮಾತ್ರ. 52 ಲಕ್ಷ ರೂಪಾಯಿ ಅಂದು ಕೆಲವರು ಕೊಳ್ಳೆ ಹೊಡೆದರು. ತದನಂತರದ ದಶಕದಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತೇನೆ. 100 ಹಗರಣಗಳು ನಡೆದಿದೆ. ಒಂದು ಉದಾಹರಣೆ, ಬೋಫರ್ಸ್ ಅನ್ನೋ ಒಂದು ಹಗರಣ. ಹೊರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ
70,000 ಕೋಟಿ ರೂಪಾಯಿ ಕೆಲವರು ಕೊಳ್ಳೆ ಹೊಡೆದರು. 70,000 ಕೋಟಿ, 106 ಹಗರಣದಲ್ಲಿ ಒಂದು ಹಗರಣ. ಈ ಸಂಖ್ಯೆ ನಾನು ತಯಾರು ಮಾಡಿದ್ದಲ್ಲ. ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತಹ ಸಂವಿಧಾನದ ಒಬ್ಬ ಅಧಿಕಾರಿ, CAG, ದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ತಮ್ಮ ವರದಿಯಲ್ಲಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮಲ್ಲಿ ಐಫೋನ್ ಇದ್ರೆ ನೀವು ಗೂಗಲ್ಗೆ ಹೋಗಿ ನೋಡಿ, ಜೀಪ್ ಹಗರಣದಲ್ಲಿ ಎಷ್ಟು ಹೋಯಿತು ಅದಕ್ಕೆ ಉತ್ತರ ಕೊಡ್ತಾರೆ. ಗೋಫರ್ಸಲ್ಲಿ ಎಷ್ಟು ಹೋಯಿತು, ಕಾಮನ್ವೆಲ್ತ್ ಗೇಮ್ಸಲ್ಲಿ ಎಷ್ಟು ಹೋಯಿತು ಅಂತ. ತದನಂತರದ ದಶಕದಲ್ಲಿ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಒಂದೇ ಒಂದು ಹಗರಣದಲ್ಲಿ ಕೆಲವು ಅಧಿಕಾರದಲ್ಲಿದ್ದಂತಹ ವ್ಯಕ್ತಿಗಳು. ತದನಂತರ ಕೋಲ್ಗೇಟ್ ಅನ್ನುವ ಹಗರಣ, ಕಲ್ಲಿದ್ದಲಿನ ಹಗರಣ, ಅದರಲ್ಲಿ 1,86,000 ಕೋಟಿ ರೂಪಾಯಿ. ಬಂಧುಗಳೇ, ಇಷ್ಟೊಂದು ಹಣ ದುರಾಸೆಯಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಕ್ಕಿಂತ ಹೊರಗೆ ಹೋದರೆ ಯಾವ ರೀತಿಯ ಅಭಿವೃದ್ಧಿ ಆಗುವುದು ಸ್ವಲ್ಪ ಯೋಚನೆ ಮಾಡಿ. 1948ರಲ್ಲಿ ಅಂದಿನ ಪ್ರಧಾನಮಂತ್ರಿ 68ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು, ಅಂದು ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 2025ರಲ್ಲಿದ್ದೇವೆ, ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು 100 ರೂಪಾಯಿಯಲ್ಲಿ 15 ಪೈಸೆ ಹೋಗಬಹುದು. ಎಂಥ ಅಭಿವೃದ್ಧಿ ಇದು! ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷವನ್ನು ನಿಮ್ಮದು 40% ಸರ್ಕಾರ ಅಂತಾರೆ, ಪಬ್ಲಿಕ್ ಆಗಿ ಬಂದದ್ದು ಪೇಪರಲ್ಲಿ. ಅವರು ದೂರಿದವರನ್ನು ಕೇಳ್ತಾರೆ, ನಿಮ್ಮ ಕಾಲದಲ್ಲಿ ಎಷ್ಟಿತ್ತಂದರೆ ನಿಮ್ಮಷ್ಟು ಇರಲಿಲ್ಲ ಅಂತಾರೆ. ಎಂಥ ಭಾವನೆ ಇಟ್ಕೊಂಡಿದ್ದಾರೆ. ಅಧಿಕಾರ ಅಂದರೆ ಸುಲಿಗೆ ಮಾಡೋದು ಮಾತ್ರ. ಇದೇ ರೀತಿ ಮುಂದುವರಿತಾ ಹೋದರೆ ಈ ದೇಶದ ಗತಿ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ಬಂಧುಗಳೇ, ನಮ್ಮ ಭವಿಷ್ಯ, ನನಗಿವಾಗ 85 ಮುಗಿದಿದೆ, 86ರಲ್ಲಿದ್ದೇವೆ. ಭಾಳಷ್ಟು ಜನರು ವಯಸ್ಸಾದವರಲ್ಲಿ ಕೂತಿದ್ದಾರೆ. ನಮಗೆ ಮುಂದೇನು ಇದಕ್ಕಿಂತ ಜಾಸ್ತಿ ನೋಡೋಕ್ಕಿದ್ರೂ ಕೂಡ ಏನು ಬೇಜಾರಾಗಲ್ಲ. ಆದರೆ ಆ ಯುವತಿಯರ ಭವಿಷ್ಯ ಏನಾಗ್ಬೋದು? ಇಷ್ಟೊಂದು ಹಣ ಸೋರ್ಕೊಂಡು ಹೋದ್ರೆ ಇದ್ದವರಿಗೆ ಹಣ ಹೋಗ್ತಾ ಇದ್ರೆ ಇಲ್ಲದವರ ಗತಿ ಏನು? ಆ ಸೋರಿಕೆಯಲ್ಲಿ ಇಲ್ಲದವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗದೇ ಇದ್ರೆ ಜನರಲ್ಲಿ ಆಕ್ರೋಶ ಬಂದೇ ಬರ್ತದೆ. ಯಾವ ರೀತಿಯಲ್ಲಿ ಇದನ್ನು ತಡಿಬಹುದು? ಬದಲಾವಣೆ ಸಮಯ ಹೋದಂಗೆ ಬಂದೇ ಬರ್ತದೆ. ಆದರೆ ಯಾವ ದಾರಿಯಲ್ಲಿ ಬದಲಾವಣೆ ಬರ್ತದೆ ಅನ್ನೋದು ಬಹಳ ಮುಖ್ಯ. ಕ್ರಾಂತಿ ಮುಖಾಂತರ ಬಂದರೆ ಗೆದ್ದವರು ಯಾರೂ ಇಲ್ಲ. ಕ್ರಾಂತಿ ಈ ದೇಶದಲ್ಲಿ ಆದರೆ ಈ ದೇಶ 25 ಬೇರೆ ದೇಶ ಆಗ್ತದೆ. ಇವತ್ತು ಕಾವೇರಿ ನೀರಿಗಾಗಿ ನಾವು ತಮಿಳುನಾಡಿನ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದೇವೆ. ಕ್ರಾಂತಿ ಆದರೆ ಆ ವಾದ ರಣರಂಗದಲ್ಲಿ ಆಗಬೇಕಾಗಿತ್ತು. ಸ್ವಲ್ಪ ಯೋಚನೆ ಮಾಡಿ ಇದರ ಪರಿಣಾಮ ಏನಾಗಬಹುದು ಅಂತ. ಇದನ್ನು ತಡೆ ಹಿಡಿಯುವುದು ಹಾಗೆ ನಾನು ಬಹಳಷ್ಟು ಯೋಚನೆ ಮಾಡಿದ್ದೆ. ಕಾನೂನಿಂದ ಸಾಧ್ಯವಿಲ್ಲ. ಅದು ಇವತ್ತು ನ್ಯಾಯಾಂಗದ ಪದ್ಧತಿಯಲ್ಲಿ ಒಂದು ಕೇಸು ಮೊದಲನೇ ಕೋರ್ಟಲ್ಲಿ ಮುಗಿಬೇಕಾದ್ರೆ 15ರಿಂದ 20 ವರ್ಷ ಬೇಕು. ಮೇಲೆ ಒಂದು ಅಪೀಲ್, ಹೈಕೋರ್ಟಿಗೆ ಒಂದು ಅಪೀಲ್, ಸುಪ್ರೀಂ ಕೋರ್ಟಿಗೆ ಒಂದು ಅಪೀಲ್, ಎಲ್ಲ ಕೋರ್ಟಲ್ಲೂ 15-20 ವರ್ಷ ಬೇಕು. ತೀರ್ಪು ಬರುವಾಗ ಆ ಕಕ್ಷಿಗಾರ ಇರ್ತಾನೆ, ಅವನಿಗೆ ಹೆದರಿಕೆ ಇದೆಯಾ? ನಾನು ಹೋದಲ್ಲೆಲ್ಲ ಒಂದು ಉದಾಹರಣೆ ಕೊಡ್ತಾ, ಗಂಡ